ಇನ್ನು ಮನೆ ಟೆರೆಸ್ ಮೇಲೇನೆ ಕಚ್ಚಾ ಬಾಂಬ್ ಸಿಡಿದು ಭೀಕರವಾಗಿ ಸ್ಫೋಟಗೊಂಡಿದೆ. ಸ್ಫೋಟದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ, 4 ಜನರಿಗೆ ಗಂಭೀರ ಗಾಯವಾಗಿದೆ. ಸ್ಫೋಟದ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದು ಮನೆ ಟೆರೆಸ್ ಮೇಲೇನೆ ಬಾಂಬ್ ತಯಾರು ಮಾಡ್ತಾ ಇದ್ರು ನೋಡಿ. ಆ ಬಾಂಬ್ ತಯಾರು ಮಾಡುವಾಗ ಸ್ಫೋಟ ಆಗಿದೆ, ಇಬ್ಬರು ಸಾವನ್ನಪ್ಪಿದ್ದಾರೆ. ಸ್ಫೋಟದ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಡಿಶಾದ ಭುವನೇಶ್ವರದ ಸುಂದರಪಾದದಲ್ಲಿ ನಡೆದಿರುವಂತಹ ಘಟನೆ ಇದು. ಕಚ್ಚಾ ಬಾಂಬನ್ನು ತಯಾರಿಸ್ತಾ ಇದ್ದಂಥ ಸಂದರ್ಭದಲ್ಲೇ ಬ್ಲಾಸ್ಟ್ ಆಗಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಶಹನವಾಜ್ ಮಲ್ಲಿಕ್ ಮತ್ತು ಆತನ ತಾಯಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ನೋಡಿ. ಆ ಮನೆ ಟೆರೆಸ್ ಮೇಲೆ ಬಾಂಬನ್ನು ತಯಾರು ಮಾಡ್ತಾ ಇದ್ರು. ಈ ಬಾಂಬನ್ನು ತಯಾರು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಾಂಬ್ ತಯಾರು ಮಾಡ್ತಾ ಇದ್ನಲ್ಲ ಆತ ಮತ್ತು ಆತನ ತಾಯಿ ಇಬ್ಬರೂ ಕೂಡ ಈಗ ಸಾವನ್ನಪ್ಪಿದ್ದಾರೆ. ಆ ಭೀಕರತೆಯ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಆ ಬೆಂಕಿ ಹೊತ್ಕೊಂಡಿದೆ. ಮತ್ತೊಂದು ಕಡೆ ನೋಡಿ, ತಮ್ಮ ಮನೆಗೆ ತಾವೇ ಬೆಂಕಿ ಹಾಕ್ಕೊಳ್ಳೋದಲ್ದೇ ಈಗ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದು ಒಡಿಶಾದ ಭುವನೇಶ್ವರದಲ್ಲಿ ಕಚ್ಚಾ ಬಾಂಬ್ ತಯಾರು ಮಾಡ್ತಾ ಇದ್ರು. ಈ ಕಚ್ಚಾ ಬಾಂಬ್ ತಯಾರು ಮಾಡಿ ಯಾರಿಗೆ ಸಪ್ಲೈ ಮಾಡ್ತಾ ಇದ್ರು? ಯಾರಾದರೂ ಟೆರರಿಸ್ಟ್ ಲಿಂಕ್ ಏನಾದರೂ ಇದೆಯಾ ಇವರಿಗೆ? ಅಥವಾ ಯಾರಾದರೂ ಸೂಚನೆ ಮೇರೆಗೆ ಬಾಂಬ್ ಏನಾದರೂ ತಯಾರು ಮಾಡ್ತಾ ಇದ್ರಾ? ಹೀಗೆ ಸಾಕಷ್ಟು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದ್ದಾವೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ.